ಖುಷಿ ಆಗ್ತಾ ಇದೆ. ನಮ್ಮ ಒಂದು ಸ್ನೇಹಿತರ ಬಳಗ ಈ ಒಂದು ಬದಲಾವಣೆ ತಂದ್ಕೊಂಡಿದಾರಲ್ಲ, ಮಾತನೇದಾಗಿರ್ಬೋದು, ಒಂದು ಕ್ಯಾಮ್ರಾದಲ್ಲಿ ಬಂದ್ ಮಾತಾಡ್ತಾ ಇದಾರಲ್ಲ, ನಿಜಕ್ಕೂ ತುಂಬಾ ನನ್ಗೆ. ಯಾಕಂದ್ರೆ ನಾವು ಇವತ್ತು ನಮ್ಮ ಸಾರು ನಮ್ಗೆಲ್ಲ ಇವತ್ತು ನೀವು ಕಲಿಬೇಕು, ನೀವು ಒಂದು ಉತ್ತಮ ವ್ಯಕ್ತಿಗಳಾಗ್ಬೇಕಂತ ಅವರಲ್ಲಿ ಏನು ಒಂದು ಆತ್ಮವಿಶ್ವಾಸ, ಒಂದು ಭರವಸೆ ಇದೆಯಲ್ಲ, ಅದನ್ನ ನಾವು ಉಳಿಸ್ಕೊಳ್ಳುವಂತ ಪ್ರಯತ್ನ ಮಾಡ್ಬೇಕು. ಹಾಗಾಗಿ ಇವತ್ತು ತಾವೂನು ತುಂಬಾ ಚೆನ್ನಾಗಿ ಮಾತಾಡೋದು ಕಲ್ತಿದ್ದೀರಾ. ನಾನೂನು ನನ್ನ ಒಂದು ಆತ್ಮದ ಸಾಕ್ಷಿಯಾಗಿ ನಾನೂನು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ. ನನ್ನಲ್ಲಿ ಬದಲಾವಣೆನೂ ಕಂಡಿದೆ. ಹಾಗೆ ನಾನು ಲಾಸ್ಟ್ ಟೈಮ್ ಅಲ್ಲಿ 3 days ಕ್ಯಾಂಪಿಗೆ ಬಂದಾಗ ನಮ್ಮ ಹರಿಪ್ರಸಾದ್ ಸರ್ ಹಾಗೆ ಒಂದ್ ಮಾತಾಡ್ಬೇಕಾದ್ರೆ ಪಾಪ ಮುಂದಕ್ಕೆ ಬರೋದು ಮತ್ತೆ ಹಿಂದಕ್ಕೆ ಹೋಗೋದು ಮಾಡ್ತಾ ಇದ್ರು. ನಾನು ಅವ್ರನ್ನ ಗಮನಿಸಿದೀನಿ. ಅವ್ರು ಕೂಡ ಇವತ್ತು ಸಾಕಷ್ಟು ಸಂಸ್ಕೃತ ಭಾಷೆಯನ್ನ ಪದಗಳನ್ನ ಜಾಸ್ತಿ ಬಳಸ್ತಾರೆ. ನನಗೂ ಅಂತ ಪದಗಳನ್ನ ಇವತ್ತು ಜಾಗೃತವಾಗಿ ಅಂದ್ರೆ ಸಮಾಜದಲ್ಲಿ ತರಬೇಕು. ಇವತ್ತು ಆ ಭಾಷೆಗಳು ಇಲ್ದಂಗೆ ಆಗ್ಬಿಟ್ಟಿದೆ. ಅಂತ ಭಾಷೆಗಳನ್ನ ಇವತ್ತು ನಾವು ಪ್ರತಿ ಒಂದು ಇದರಲ್ಲಿ ಆ ಒಂದು ಅರ್ಥವಾಗುವ ರೀತಿಯಲ್ಲಿ ಅವರು ಪದಗಳನ್ನ ಬಳಸ್ತಾರೆ. ನಿಜಕ್ಕೂ ಅವರಿಂದ ಕೂಡ ನಾನು ಸಾಕಷ್ಟು ಕಲಿತೆ. ನನಗೆ ಇವತ್ತು ವಂಗ್ಯಮ್ಮ ಮೇಡಮ್ ಮತ್ತೆ ಹರಿಪ್ರಸಾದ್ ಪ್ರೇರಣೆ ಆದ್ರಿ. ಯಾಕಂದ್ರೆ ಬದಲಾವಣೆ ಕಂಡಿದ್ರಿ. ನಾವು ಕೂಡ ಪ್ರತಿ ವಾರ ಕ್ಲಾಸ್ ತಪ್ಪಿಸ್ಬಾರ್ದು ಅಂತ ಅನ್ಸ್ತಾ ಇದೆ. ಹಾಗಾಗಿ ಲಾಸ್ಟ್ ಟೈಮ್ ನಾನು 2 ವಾರ ಇದು ರಜಾ ಮಾಡಿದ್ದೆ ಮೇಡಮ್. ಯಾಕಂದ್ರೆ ನನ್ನ ಒಂದು ವೈಯಕ್ತಿಕ ಕೆಲಸ ಬಹಳ ಇತ್ತು. ಹಾಗಾಗಿ ಬಟ್ ನಾವು ಪ್ರತಿಯೊಂದು ಏನು ಸಾರು ಹೇಳ್ತಾರಲ್ಲ, ಒಂದು ಆನ್ಲೈನ್ ಕ್ಲಾಸ್ ಆಗಿರ್ಬೋದು, ಆಫ್ಲೈನ್ ಕ್ಲಾಸ್ ಆಗಿರ್ಬೋದು, ನಾವು ಅಟೆಂಡ್ ಆದ್ರೆ ನಿಜಕ್ಕೂ ನಾವು ಬದಲಾವಣೆ ಕಾಣ್ತೀವಿ ಮೇಡಮ್. ಅದರಲ್ಲಿ 2 ಮಾತಿಲ್ಲ. ಧನ್ಯವಾದ ಮೇಡಮ್, ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ತುಂಬಾ ಧನ್ಯವಾದ ಸರ್. ಹರಿಪ್ರಸಾದ್ ಸರ್ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಹರಿಪ್ರಸಾದ್ ಸರ್ ಹರಿಪ್ರಸಾದ್ ಸರ್ ನೋಡಿ ಕಲಿಯುವಂತದ್ದು ತುಂಬಾ ಇದೆ ನಮ್ಗೆ. ಯಾಕಂದ್ರೆ ಅವ್ರ ಮಾತಿನ ಶೈಲಿ ಇರ್ಬೋದು, ಇವಾಗ ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಒಂದ್ಕರ ತುಂಬಾ ಚೇಂಜ್ ಆಗ್ಬಿಟ್ಟಿದೆ, ಹೌದಿಲ್ಲ? ಅವ್ರ ಡ್ರೆಸ್ಸಿಂಗ್ ಕೋಲ್ಡ್ ಇರ್ಬೋದು, ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಅವ್ರು ಮಾತಾಡ್ತಿರೋಂತ ಶೈಲಿ ಇರ್ಬೋದು, ಹಾಗೆ ಅವ್ರ ಸಂಸ್ಕೃತಿ ಒಳಗ್ ಮಾತಾಡ್ತಾರೆ. ಇತ್ತೀಚಿಗನ್ಕರ್ ಅವ್ರು ಮಾತಾಡೋದ್ ನೋಡಿದ್ರೆ ಸ್ಕೂಲ್ ಪ್ರಿನ್ಸಿಪಲ್ ಅಂದ್ರೆ ಈಗ ಇರ್ಬೇಕು ಅನ್ನೋದನ್ನ ಅವ್ರು ಕ್ಲಿಯರ್ ಮಾಡಿದ್ದಾರೆ. ಅವ್ರಿಗೂ ತುಂಬಾ ಧನ್ಯವಾದನ ಹೇಳಕ್ ಇಷ್ಟ ಪಡ್ತೇನೆ ಸರ್. ನಮಸ್ಕಾರಗಳು ಮೇಡಮ್. ಬಹಳ ಹೊಗಳಿಕೆ ಅನ್ನೋದು ಮನುಷ್ಯನ ಬಹಳ ಏರ್ಸುತ್ತಂತೆ. ಇದು ಪ್ರೋತ್ಸಾಹ ಇರ್ಬೇಕಾಗುತ್ತೆ. ನಾವೇನಾದ್ರು ಮಕ್ಕಳಿಗೆ ಅಷ್ಟೇ ನಾವು ಒಂದ್ ಮಾತು ಹೇಳಿದಾಗ, ಓ ಈಗ ನೀವ್ ಚೆನ್ನಾಗಿ ಮಾಡ್ತಾ ಇರ್ತೀರ, ಮುಂದಕ್ಕೆ ಹೋಗ್ತಾರಂತ ಹಂಗೆ ನನಗೂ ಸಹ ಪ್ರೋತ್ಸಾಹ ಕೊಟ್ಟಂಗ ಆಯ್ತು. ಯಾಕೋ ಇಬ್ರು ಅಷ್ಟೇ, ಇನ್ನೆಲ್ಲ ಇಬ್ರದ್ದು ಸಹ ಚೆನ್ನಾಗಿರ್ತೀವಿ. ಕಟ್ಟೇರಿ ಸ್ವಾಮಿ ಅವರಾಗಿರ್ಬೋದು, ನೀವು ಆಗಿರ್ಬೋದು, ಬಹಳ ಚೆನ್ನಾಗಿ ಮಾತಾಡಿದ್ರಿ. ಭಾವಪೂರ್ಣವಾಗಿ ಎಲ್ಲ ಒಂದಕ್ಕೆ ಅಂಜಿಕೆ ಇರ್ತಿತ್ತು, ಏನಾಗ್ತಿತ್ತು ಅಂತ. ಮತ್ತೆ ಕ್ಯಾಮ್ರಾದ ಏನೋ ತೊಂದರೆ ಆಗ್ತಿತ್ತು ಯಾವಾಗ್ಲೂ. ಬಟ್ ಇವತ್ತು ಕ್ಲಾರಿಟಿ ಐತಿ. ಅದು ಸಹ ಒಂದು ಟೆಕ್ನಿಕಲ್ ಸಹ ನಿಮ್ಮ ಒಂದು ಮಾತಿಗೆ ಇವತ್ತು ಸಹಕಾರ ಕೊಟ್ಟು ಆ ಟೆಕ್ನಿಕಲ್ ವಿಷಯ ಚೆನ್ನಾಗಿ ನೋಡ್ಕೊಂಡ್ರಿ, ಚೆನ್ನಾಗಿ ಇದು ಮಾಡ್ಕೊಂಡ್ ಬಂದ್ರಿ. ಮತ್ತೆ ಮಾತಾಡ್ತಾ ಇರ್ಬೇಕಾದ್ರೆ ಬಹಳ ಇವತ್ತು ಭಾವಪೂರ್ಣವಾಗಿ ಮಾತಾಡಿದ್ರಿ. ಮತ್ತು ಭಾಷೆ ಸ್ಪಷ್ಟತೆ ಚೆನ್ನಾಗಿತ್ತು. ಮತ್ತೆ ಮಾತಾಡ್ಬೇಕಾದ್ರೆ ಲವಲವಿಕೆ ಇತ್ತು. ಮತ್ತೆ ಅದೇ ರೀತಿಯಲ್ಲಿ ಹೇಳುವಂತ ಭಾಷೆಯಲ್ಲಿ ಧ್ವನಿ ಏರಿಳಿತ ಇದೆಯಲ್ಲ, ಅದೇನೋ ಒಂದೇ ರೀತಿಯಲ್ಲಿ ಮಾತಾಡ್ತೀವಿ. ಇವತ್ತು ಒಂದು ಮಟ್ಟಕ್ಕೆ ಹೇರಿದ್ದಾರೆ. ಅದು ಬಹಳ ಅದು ಅಳವಡಿಕೆ ಆಗ್ಬೇಕು. ಯಾಕೆ ನಾವು ಇದಾಗ್ತೀವಿ ಅಂತಂದ್ರೆ, ಹಿಂದಕ್ಕೆ ಹೋಗ್ತೀವಿ ಏನಂತಂದ್ರೆ ನೋಡ್ತಾ ಇರ್ತೀವಿ ಅಷ್ಟೇ, ಅದು ಅಳವಡಿಕೆ ಮಾಡ್ಕೊಳ್ಳಲ್ಲ ನಾವು. ಅದು ಅಳವಡಿಕೆ ಮಾಡ್ಕೊಂಡಾಗ ಪುಸ್ತಕದಲ್ಲಿ ಓದಿರುವಂತದ್ದಾಗಿರ್ಬೋದು, ಭಾಷಣದಲ್ಲಿ ಕೇಳಿರುವಂತದ್ದಾಗಿರ್ಬೋದು, ಸರ್ ಹೇಳಿರುವಂತ ವಿಷಯಗಳಾಗಿರ್ಬೋದು, ಸರ್ ಅಂತ ನೋಡಿರುವಂತ ವಿಷಯಗಳಾಗಿರ್ಬೋದು, ಅವನ್ನ ವ್ಯಕ್ತಿತ್ವಕ್ಕೆ ರೂಪಣೆ ಮಾಡ್ಕೊಂಡಿದ್ವು ಅಂತಂದ್ರೆ ನಾವ್ ವ್ಯಕ್ತಿತ್ವ ನಮ್ಗೆ ಗೊತ್ತೇ ಇಲ್ಲದಂತೆ ವಿಕಸನ ಆಗುತ್ತೆ, ಬೆಳವಣಿಗೆ ಆಗುತ್ತೆ. ಅದು ನಮ್ಮಲ್ಲಿ ಆಗ್ತಾ ಇದೆ. ಅದು ಇಬ್ಬರಲ್ಲಿ ನಾವು ಕಾಣಿಸ್ತು. ಹಂಗಾಗಿ ಇವಾಗ ನಾನು ಇಷ್ಟೊಂದು ಮಾತಾಡ್ಬೇಕು, ಇಷ್ಟೊಂದು ಹೇಳ್ತಾ ಇದ್ದೇನೆ ಅಂತಂದ್ರೆ ಅದು ನಾನು ಸರ್ ಪುಸ್ತಕ ಓದೇ ನಾನು ಇಷ್ಟೊಂದು ಮಾತಾಡೋದು ಕಲ್ತಿದ್ದು. ಇಲ್ಲ ಅಂದ್ರೆ ನಾನು ಇಷ್ಟೆಲ್ಲ ಮಾತಾಡ್ತಾ ಇರ್ಲಿಲ್ಲ. ಹೌದೌದು ಮೇಡಮ್. ಹಂಗಾಗಿ ನಿಮ್ಮಲ್ಲಿ ಬಹಳ ಬದಲಾವಣೆ ಆಗಿದೆ. ಹೇಳ್ತಾ ಇರ್ತಾರಲ್ಲ, ಆಡ್ತಾ ರಾಗ, ಕೇಳ್ತಾ ರೋಗ ಅಂತ ಹೇಳಿ. ನಾವು ಯಾವಾಗ 20 ವರ್ಷದಿಂದ ಬುಕ್ ಅನ್ನು ಟಚ್ ಮಾಡಿದ್ದಿಲ್ಲ, ಕ್ಲೋಸ್ ಮಾಡಿದ್ ಬುಕ್ ನ ತೆಗ್ದಿದ್ದೇ ಇಲ್ಲ. ಯಾವಾಗ ಸರ್ ಕ್ಲಾಸ್ ನ ಜಾಯಿನ್ ಆದ ತಕ್ಷಣ ಬುಕ್ ಏನು ಸರ್ ಹೇಳಿದ ತಕ್ಷಣ ಓಪನ್ ಮಾಡಿದೆ, ಹಂಗೆ ನನ್ ಮೈಂಡ್ ಕೂಡ ಓಪನ್ ಆಗ್ಬಿಟ್ಟಿದ್ದೇನೋ ಅನ್ನಿಸ್ತಿದೆ ಈಗ. ಸರ್ ಮಾತಾಡ್ತಾರಂತೆ ಮೇಡಮ್, ಅಮೃತರಾಜ್ ಸರ್ ಮಾತಾಡ್ತಾರಂತೆ. ಹಾಗೆ ರಕ್ಷಿತ್ ಸರ್ ಕೂಡ ಇದ್ದಾರೆ, ಅವ್ರನ್ನು ಮಾತಾಡ್ಸಿ. ಓಕೆ, ರಕ್ಷಿತ್ ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಇವತ್ತು ನನಗೆ
ಖುಷಿ ಆಗ್ತಿದೆ ಮೇಡಮ್ ನನಗೆ ಇವತ್ತು. ಆತ್ಮವಿಶ್ವಾಸ ಹೆಚ್ಚಿಗೆ ಆಗಿದೆ ಮತ್ತೆ ನನಗೆ, ಮತ್ತೆ ಬುಕ್ಸ್ ಅನ್ನ ಓದ್ತಾ ಓದ್ತಾ ಮತ್ತೆ ನನಗೆ ಒಂದು ಏನೋ ನನಗೆ ವಿಕಸನ ಆಗಿದೆ ಮೇಡಮ್. ಆಮೇಲೆ ಒಂದು ಮತ್ತೆ ಹೆಚ್ಚು ಆನ್ಲೈನ್ ಮತ್ತೆ ಆಫ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿದ್ದೀನಿ. ಇದರಿಂದ ಮತ್ತೆ ನನಗೆ ಒಂಥರ ಆತ್ಮವಿಶ್ವಾಸ ಹೆಚ್ಚಿಗೆ ಆಗಿದೆ, ಮತ್ತೆ ಎಲ್ಲರ ಜೊತೆ ಸಾಮಾಜಿಕವಾಗಿನೂ ಕೂಡ ಒಂದು ಬೆರಲಿಕ್ಕೆ ಸಾಧ್ಯ ಆಗಿದೆ. ಮತ್ತೆ ಹೆಚ್ಚು ಆಫ್ಲೈನ್ ಕ್ಲಾಸ್ ಅಟೆಂಡ್ ಮಾಡೋದ್ರಿಂದ ಮತ್ತೆ ನನ್ನಲ್ಲಿ ಒಂದು ವ್ಯಕ್ತಿತ್ವ ವಿಕಸನ ಆಗಿದೆ ಅಂತ ಹೇಳ್ಬೋದಕ್ಕೆ ಒಂದು ಖುಷಿ ಆಗ್ತಿದೆ ಮೇಡಮ್ ನನಗೆ. ಹೆಚ್ಚು ಹೌದ್ ಸರ್, ಮತ್ತೆ ನಾವು ಯಾಕಂದ್ರೆ ಎಲ್ಲರ ಜೊತೆ ಸಾಮಾಜಿಕವಾಗಿ ಬೆರೆಯಲಿಕ್ಕೆ ಒಂದು ಆತ್ಮವಿಶ್ವಾಸ ಹೆಚ್ಚಿಗೆ ಆಗಿದೆ, ಮತ್ತು ಸಾಮಾಜಿಕವಾಗಿನೂ ಕೂಡ ನಾನು ಬೆರಿತಾ ಇದ್ದೀನಿ. ಬುಕ್ಸ್ ಓದ್ತಾ ಹೌದ್ ನನಗೆ ಹ್ಯಾಪಿ ಅನ್ಸುತ್ತೆ, ಖುಷಿ ಅನಿಸ್ತಾ ಇದೆ. ಬುಕ್ ಓದ್ತಾ ನನಗೆ ಇದರಿಂದ ನನಗೆ ಒಂಥರ ಬುಕ್ ಅಲ್ಲಿ ಒಂದು ಏನು ಬರ್ತಾವ ವರ್ಡ್ಸ್ ಶೇಪ್ಸ್ ಅಂತ ಹೇಳ್ತಾರಲ್ಲ, ಎಕ್ಸಾಕ್ಟ್ ಅದೇ ರೀತಿ ಆಗಿದೆ. ಮತ್ತೆ ಮಾರ್ಗದರ್ಶನದಿಂದ ಮತ್ತೆ ನನಗೆ ಹೆಚ್ಚು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಆಗಿದೆ. ಮತ್ತೆ ಎಲ್ಲರೊಟ್ಟಿಗೂ ಕೂಡ ಮಾತಾಡ್ಲಿಕ್ಕೆ ಫಸ್ಟ್ಗೆ ಮಾತಾಡ್ಲಿಕ್ಕೆ ಬರ್ತಾನೆ ಇರ್ಲಿಲ್ಲ, ಇಷ್ಟು ಮಾತಾಡ್ತಾ ಇರಲಿಲ್ಲ. ಮತ್ತೆ ಇವತ್ತು ಇಷ್ಟು ಮಾತಾಡ್ತಾ ಇದೇನಪ್ಪ ಅಂತ ಹೇಳಿದ್ರೆ ಒಂದು ಮಾರ್ಗದರ್ಶನ, ಒಂದು ನನಗೆ ಹೆಚ್ಚಿಗೆ ಅನುಕೂಲ ಆಗಿದೆ, ಆಮೇಲೆ ನನಗೆ ಹೆಲ್ಪ್ ಆಗಿದೆ ಅಂತ ಹೇಳಲಿಕ್ಕೆ ಒಂದು ನಾನು ಇವತ್ತು ಹೇಳ್ತಾ ಇದ್ದೀನಿ. ಮತ್ತೆ ಎಲ್ಲರೂ ಕೂಡ ಚೆನ್ನಾಗಿ ಮಾತಾಡಿದಿರಿ, ಮತ್ತೆ ಎಲ್ಲರಿಂದ ಮತ್ತೆ ನಾನು ಸ್ವಲ್ಪ ವಿಷಯಗಳನ್ನು ಮತ್ತೆ ನನಗೆ ಹೆಲ್ಪ್ ಆಗಿದೆ. ಇದೇ ರೀತಿನೇ ಮತ್ತೆ ನಾನು ಎಲ್ಲಾ ಕ್ಲಾಸ್ ಅಟೆಂಡ್ ಆಗ್ತೀನಿ ಅಂತ ಹೇಳ್ತಾ ಇದ್ದೀನಿ ಸರ್ಗೆ. ಆಮೇಲೆ ಹೆಚ್ಚು ಅಟೆಂಡ್ ಆಗೋದ್ರಿಂದ ನಮ್ಗೆ ವೊಕ್ಯಾಬುಲರಿ ಹೆಚ್ಚಿಗೆ ಆಗುತ್ತೆ, ಮತ್ತೆ ವೊಕ್ಯಾಬುಲರಿ ಹೆಚ್ಚಿಗೆ ಆಗುತ್ತೆ, ಮತ್ತೆ ಸಾಮಾಜಿಕವಾಗಿ ಮತ್ತೆ ನಾವು ಹೊಂದಾಣಿಕೆ ಇದು ಬೆರಲಿಕ್ಕೆ ಕೂಡ ಮತ್ತೆ ನಾವು ಹೆಲ್ಪ್ ಆಗುತ್ತೆ ಅಂತ ನಾವು ಈ ಒಂದು ಇದರಲ್ಲಿ ಮಾತಾಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಹೌದ್ ಸರ್, ಯಾಕಂತಂದ್ರೆ ಯಾವಾಗ್ಲೂ ಕಮ್ಯುನಿಕೇಶನ್ ಒಳಗ್ ಜಾಸ್ತಿ ಇದ್ದಾಗ ಹೆಚ್ಚು ಮಾತಾಡಕ್ ಆಗುತ್ತೆ. ಯಾಕಂದ್ರೆ ಕ್ಲಾಸ್ ಮಾತ್ರ ಲೀವ್ ಮಾಡಕ್ ಹೋಗ್ಬೇಡಿ, ಕ್ಲಾಸ್ ಮಾತ್ರ ಕಂಟಿನ್ಯೂ ಪ್ರತಿ ಗುರುವಾರ ನೀವು ಜಾಯಿನ್ ಆದ್ರೆ ಇದಕ್ಕಿಂತ ಚೆನ್ನಾಗಿ ಮಾತನಾಡೋದು ಕಲಿಬಹುದು. ಯಾಕಂದ್ರೆ ನಾವೆಲ್ಲ ಕ್ಲಾಸ್ ಅಟೆಂಡ್ ಆಗ್ಲಾರ್ದೇನೆ ಇಷ್ಟೊಂದ್ ಮಾತಾಡ್ತೀವಿ, ಸೂಟಿ ಮಾಡಿನೂ. ಹಾಗಾಗಿ ನಾವು ಕಂಟಿನ್ಯೂ ಇದ್ರೆ ಇನ್ನೂ ಚೆನ್ನಾಗಿ ಮಾತಾಡ್ತೀವಿ ಅನ್ನೋದು ಇದು ಇವತ್ತ ನನ್ಗೆ ತುಂಬಾ ಭರವಸೆ ಮೂಡಿದ್ದು ಇವತ್ತೇ. ಯಾಕಂದ್ರೆ ನಿಮ್ಗತ್ಲೇನೆ ನಾನು ಮಾತಾಡ್ತಾ ಇದ್ದೆ ತೊದಲಿ. ಇವಾಗ ಏನಿಲ್ಲ, ಕ್ಲಿಯರ್ ಸ್ವಲ್ಪ ಮಾತಾಡ್ತೀನಿ. ಜಯಪ್ರಕಾಶ್ ಸರ್ ಬುಕ್ಕೇ ಆತರ ಇದೆ, ಅವ್ರ ಬುಕ್ ನ ಓದ್ತಾ ಯಾರಾದ್ರೂ ಕೂಡ ಮಾತನ್ನ ಕಲಿತು ಬಿಡ್ತಾರೆ, ಅಷ್ಟು ಚೆನ್ನಾಗಿ ಅವರ ಬುಕ್ ಇದೆ. ಹಾಗಾಗಿ ಬುಕ್ ಓದಿ ಕ್ಲಾಸ್ ಅಟೆಂಡ್ ಆಗಿ ಕಮ್ಯುನಿಕೇಶನ್ ಒಳಗಿರಿ, ಇನ್ನೂ ಕೂಡ ಇಂಪ್ರೂವ್ ಆಗ್ತೀರಿ ಅನ್ನೋ ಕೇಳಕ್ ಇಷ್ಟಪಡ್ತೀನಿ. ನಾನು ಕೂಡ ಇನ್ನೂ ಕೂಡ ಇಂಪ್ರೂವ್ ಆಗಿಲ್ಲ, ನಾನು ಇನ್ನು ಮುಂದೆ ಇಂಪ್ರೂವ್ ಆಗ್ತೀನಿ ಅನ್ನೋದು ನನ್ಗೆ ಭರೋಸೆ ಮೂಡಿದೆ. ನಾನು ಇನ್ನು ಕ್ಲಾಸ್ ತುಂಬಾ ಚೆನ್ನಾಗಿ ಅಟೆಂಡ್ ಆಗಿ ಮತ್ತು ಇನ್ನು ಹೆಚ್ಚಿನ ಇಂಪ್ರೂವ್ ಆಗಕ್ ಇಷ್ಟಪಡ್ತೀನಿ ಅನ್ನೋ ಹೇಳಕ್ ಇಷ್ಟಪಡ್ತೀನಿ ಸರ್.